ಅದರ ನಂತರ ನಾನು ಬರೋ ತನಕ ಇವನು ಫಸ್ಟು ಫೇಸ್ಬುಕ್ನಲ್ಲಿ ಹಾಕಿದ, ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ. ಯಾವುದನ್ನಾರೆ ಗಂಡ ಹೆಂಡ್ತಿದು ವೀಡಿಯೋ ಬತ್ಲು ವೀಡಿಯೋ ಮಾಡ್ತಾರೆ ಏನು ಸರ್? ಬತ್ಲು ವೀಡಿಯೋ ಮಾಡಿ ಬೇರೆಯವರಿಗೆ ಕೊಡಿಸ್ತಾರ ಸರ್? ಹೇಳಿ ನೋಡೋಣ ನೀವು. ಹಾಂ, ಯಾವ ರೀತಿಯಲ್ಲಿ ಇವನು ಗಂಡ ನನ್ನದು ಇಷ್ಟೆಲ್ಲ ಆರೋಪ ಹಾಕ್ತಾ ಇದ್ದಾನೆ ಅಲ್ಲ ನನ್ನ ಮೇಲೆ, ಯಾವ ರೀತಿ ಗಂಡ? ಆವಾಗಲೇ ನಾನು ನಮ್ಮ ಲಾಯರಿಗೆ ಹೇಳಿದೆ, ಸರ್ ಇದು ಯಾಕೋ ತುಂಬ ಮಾಡ್ತಾ ಇದ್ದೇನೆ ಇವನು, ಮೀಡಿಯಾದಲ್ಲಿ ಪ್ಲಸ್ ಮೀಟ್ ಮಾಡೋಣ. ನಮ್ಮ ಲಾಯರ್ ಹೇಳಿದರು, ಬೇಡಮ್ಮ, ಕೋರ್ಟ್ನಲ್ಲಿ ಕೇಸ್ ಇರುವಾಗ ಮಾಡೋದು ಬೇಡ. ಕೇಸ್ ಕೋರ್ಟ್ನಲ್ಲಿ ಇದ್ದಿದ್ದ ನಂತರ ನಾವು ಬೇರೆ ಹೊರಗಡೆಯಿಂದ ಏನೂ ಮಾಡೋದು ಬೇಡ, ಅವನ ಮೇಲೆ ಒಂದು ಕೇಸ್ ಮಾಡೋಣ, ಮಾನ ಮೊಕದ್ದಮೆ ಅಂತ ಹೇಳಿದರು. ಅದನ್ನು ನಾವು ಮಾಡಿದ್ವಿ. 3.5 ವರ್ಷ ಆಯಿತು ಅವನ ಮೇಲೆ ಕೇಸ್ ಮಾಡಿ. ಇಷ್ಟುವರೆಗೆ ಅವನು ಆ ಅಡ್ರೆಸ್ನಲ್ಲೇ ಇದ್ದಾನೆ, ನೋಟಿಸ್ ಇಶ್ಯೂ ಮಾಡಿಲ್ಲ ಇವತ್ತುವರೆಗೂ. ಅದೇ ಅಡ್ರೆಸ್ನಲ್ಲಿ ಹೈಕೋರ್ಟ್ ಕೊಟ್ಟಿದ್ದಾನೆ ಅವನ ಅಡ್ರೆಸ್, ಅದು ಅದೇ ಅಡ್ರೆಸ್ ಇಲ್ಲ ಅಂತ ಹೇಳಿ ನೋಟಿಸ್ ಪೊಲೀಸ್ನವ್ರಿಗೆ ಹಣ ಕೊಟ್ಟು ವಾಪಸ್ ಕಳಿಸ್ತಾನೆ. ಈಗ ಇದಾಯ್ತಾ, ಮುಗೀತು, ಇದು ಅಲ್ಲಿಗೆ ಮ್ಯಾಟರ್ ಕ್ಲೋಸ್ ಸರ್. ಇದಾಯಿತು. ಅವನು ವಾಟ್ಸಪ್ನಲ್ಲಿ ಎಲ್ಲ ಹಾಕ್ತಾಯಿದ್ದ, ಎಲ್ಲ ಮಾಡಿದ. ಎಲ್ಲರಿಗೂ ಉಡುಪಿ ಜನವ್ರಿಗೆ ನನ್ನ ಬಗ್ಗೆ ಗೊತ್ತೈತೆ. ನೋಡಿ ಸರ್, ಪಾಲಿಟಿಕ್ಸ್ನಲ್ಲಿ ಅಧಿಕಾರ 5 ವರ್ಷಕ್ಕೆ ಒಂದ್ಸಲಿ ಬರ್ತಿತ್ತೆ ಹೋಗ್ತಿತ್ತೆ. ಅಂದರೆ ನನ್ನ ಜೊತೆ ಇರೋರು, ನನ್ನ ಸ್ನೇಹಿತರು, ನಾನು ಸಾಯೋವರೆಗೂ ಜೊತೆಯಲ್ಲಿ ಇರೋರು ಅಂತಂದರು. ನಾನು ಸಂಪಾದನೆ ಮಾಡಿದ್ದಂಥ ಜನ ಇವರೆಲ್ಲ. ನಾನು ಈ ಉಡುಪಿನಲ್ಲಿ ಬಂದು ಎಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಯಾರು ಸಹಕಾರ ಮಾಡಿ ಈ ಪೊಸಿಷನಿಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತು. ಯಾವನ ಜೊತೆ ಮೈ ಮಾರ್ಕೊಂಡು ನಾನು ಈ ಪೊಸಿಷನಿಗೆ ಬಂದಿಲ್ಲ ಸರ್. ನನ್ನ ಬೆವರು ಸುರಿದು ನಾನು 10 ರೂಪಾಯಿ ಪಬ್ಲಿಸಿಟಿಗೆ ಖರ್ಚು ಮಾಡಿದರೆ, 10 ರೂಪಾಯಿ ಖರ್ಚು ಮಾಡಿದರೆ ಮಾತ್ರ ಪಬ್ಲಿಸಿಟಿ ನಮ್ಮನ್ನು ಇದು ಮಾಡೋದು, ಭರೋಸೆ ಮಾಡೋದು. ಇಲ್ಲದಿದ್ದರೆ ಯಾವ ಪಬ್ಲಿಸಿಟಿನೂ ಭರೋಸೆ ಮಾಡಲ್ಲ ಸರ್. ಸಿಟಿನಲ್ಲಿ ಪವರ್ ಬೇಕು ಅನ್ನೋದಾದರೆ ನಾವು 10 ರೂಪಾಯಿ ಖರ್ಚು ಮಾಡಬೇಕು. ಕೊರೋನಾ ಟೈಮ್ನಲ್ಲಿ ಎಷ್ಟೋ ನಾನು ಮಾಡಿದ್ದೀನಿ ಸರ್ ಸಹಕಾರ. ಸ್ಟೆಪ್ ಏನಿಲ್ಲ, ಅವ್ನು ಯಾರ್ಯಾರಿಗೆ ಅಂತ ಗಂಡ ಅಂತ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾನೋ ಅವ್ರ ಬಗ್ಗೆ ಎಲ್ಲ ಇದು ಮಾಡಿ FR ಮಾಡಿಬಿಟ್ಟು ಅವ್ರು ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ, ನನ್ನ ಗಂಡ ಅಂತ ಹೇಳಿಬಿಟ್ಟು. ಪ್ರೂಫ್ ಮಾಡಿ ತೋರಿಸ್ಬೇಕು. ನಾನು ಕೋರ್ಟ್ ಆ್ಯಕ್ಷನ್ ತೊಗೊಳ್ತಿದ್ದೆ. ನಾನೇನು ಮಾಡಲ್ಲ, ನಾನು ಅವರಿಗೆ ನೋಟಿಸ್ ಮಾಡ್ತೀನಿ, ಮಾನ ಮೊಕದ್ದಮೆ ಕೇಸ್ ಹಾಕ್ತೀನಿ. ಅದರ ನಂತರ ಅವ್ರ ಮೇಲೆ FR ಮಾಡ್ತೀನಿ. ಎಲ್ಲರಿಗೂ ಈ 27ಗೆ ಕೇಸ್ ಐತೆ, ಯಾರು ಅವನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ ನಾನು ಕಾಯ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ಮುಂದೆ ಡಾಕ್ಯುಮೆಂಟ್ಸ್ ಬಂದು ಮಾತಾಡಿ ಎಲ್ಲ ಆದಮೇಲೆ ಇಷ್ಟು ತುಂಬ ಟೈಮ್ ಆಯಿತು. ನಾನು ಇದ್ದಿಲ್ಲ, ನನಗೆ ಹುಷಾರಿದ್ದಿಲ್ಲ, ನಾನು ಇದ್ದಿಲ್ಲ. ಒಂದು ಹೆಣ್ಣಿಗೆ ಇಷ್ಟೆಲ್ಲ ಆರೋಪ ಹಾಕ್ತಾ ಇದ್ದಾರೆ ಗಂಡಸರು ಅಂದರೆ, ಹೆಣ್ಣು ಏನಾಗ್ತಾಳೆ? ಹೆಣ್ಣು ಮಾನಸಿಕ ಆಗ್ತಾಳೆ, ಹುಷಾರಿಲ್ಲದಾಗ ಆಗ್ತಾಳೆ. ನನ್ನ ಮುಖ ನೋಡಿ ಏನು ಕಾಣ್ತೈತೆ ನಿಮಗೆ? ಏನು ಕಾಣ್ತೈತೆ ಸರ್ ಮುಖ ನೋಡಿ? ಈಗ ಇವನು ಹೇಳಿದ 37 ಕೋಟಿ ಅಕೌಂಟ್ನಲ್ಲಿ ನನ್ನದು ಹಣ ಐತೆ ಅಂತ. 37 ಕೋಟಿ ನಾನು ಪೊಲೀಸ್ನವರಿಗೆ 3 ತಿಂಗಳು ಟೈಮ್ ಕೊಡ್ತೀನಿ. ಇವನು CABಗೆ ತನಿಖೆ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದಲ್ಲ, 3 ತಿಂಗಳು ಟೈಮ್ ಕೊಡ್ತೀನಿ. ಈ 37 ಕೋಟಿ ನನ್ನ ಅಕೌಂಟ್ನಲ್ಲಿ ಹಣ ಇಲ್ಲದಿದ್ರೆ ಐತಲ್ಲ, ಅದೇ ನನ್ನ ಮರ್ಯಾದೆ ತೆಗ್ದಿದ್ದವರು ಪುತ್ರೇಶ್, ಟುಮ್ಕೂರ್ ರಫೀಕ್, ಇವನು ರಾಜಾ ಹುಸೇನ್, ಮತ್ತು ಅವನು ಯೂಸುಫು, ಅವನ ಲಾಹೇರ್, ಮತ್ತು ಇವರೆಲ್ಲ ಸೇರ್ಕೊಂಡು ಆ ಪೊಲೀಸ್ನವರು ನನ್ನ ಅಕೌಂಟ್ನಲ್ಲಿ ಹಣ ಹಾಕಬೇಕು 37 ಕೋಟಿ. ಎರಡನೇದು ಮಾತು ಅದಾಯಿತು. ಮತ್ತೆ ಆಯಿತು ಕೊಲೆ, ಒಬ್ಬನಿಗೆ ಕೊಲೆ ಮಾಡಿದ್ದೀನಿ ಅಂತ ಆರೋಪ ಹಾಕಿದರು. ಅದು ಕೊಲೆ ವೆರಿಫೈ ಮಾಡಿ ತೋರಿಸ್ಬೇಕು. ನಾನು ಕೊಲೆ ಮಾಡಿದ್ದೀನಿ ಅಂತ ವೆರಿಫೈ ಮಾಡಿ ಅವ್ರು ತೋರಿಸ್ಬೇಕು. ಇದು 3ನೇದು ಅವರದ್ದು ಆರೋಪ. ಇದರಲ್ಲಿ ನಾನು ಕೊಲೆ ಮಾಡಿದ್ದೀನಿ ಅಂದರೆ ಕೋರ್ಟ್ ಐತೆ ಶಿಕ್ಷೆ ಕೊಡಲಿಕ್ಕೆ, ನಾನು ಇದ್ದೀನಿ ಶಿಕ್ಷೆ ಅನುಭವಿಸ್ಲಿಕ್ಕೆ. ಇವನಿಗೇನು ನಷ್ಟ? ಇವನಿಗೇನು ಸರ್ ನಷ್ಟ? ಮತ್ತು ಅದರಲ್ಲಿ ಏನು ಹಾಕಿದ ನೋಡಿ ಸರ್, ನಾನು ಒಂದು ಸೋಷಲ್ ವರ್ಕರ್, ನನಗೆ ಎಲ್ಲರೂ ಬೇಕು. ಸಮಾಜ ಸೇವೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಈಗ ನೋಡಿ, ಇದಕ್ಕಿಂತ ಮೊದಲೇ ನಮ್ಮ ರಘುಪತಿ ಭಟ್ರು MLA ಸರ್ ಇದ್ದರು BJPನಲ್ಲಿ. ನಾನು BJPನಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ, ಅವರು ಕೆಲಸ ಮಾಡ್ತಾಯಿದ್ರು. ಅದರ ನಂತರ ಸುರೇಶ್ ಗುರ್ಮಿ ಕಾಪ್ನವರು MLA ಸರ್, ಅವ್ರ ಹತ್ರ ನಾನು ಎಷ್ಟು ಜನ ಹೆಣ್ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೀನಿ, ಎಜುಕೇಷನ್ ಲೋನಿಗೆ, ಹೆಲ್ಪಿಗೆ, ಫೀಸ್ ಹಣಕ್ಕೆ. ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರು BJPನವರು, ಅವ್ರ ಹತ್ರ ನಾನು ಎಷ್ಟು ಜನಕ್ಕೆ ಕರ್ಕೊಂಡು ಹೋಗಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.